ರಾತ್ರಿ ಬಾಲು ಯಾಕೆ ಮಲ್ಗಿಲ್ವಾ? ಕುಡ್ದಿದ್ಯಾ? ಸ್ವಲ್ಪ. ಹಂಗೆ ನಮ್ಮಿಬ್ರಿಗೂ ಒಂದ್ ಸ್ವಲ್ಪ ವಿಷ ತಂದು ಕೊಟ್ಬಿಡು, ಕುಡಿದ್ ಸತ್ತೋಗ್ತೀವಿ. ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ? ಮತ್ತಿನೇನು, ನಾನು ಊಟ ಮಾಡಿಲ್ಲ, ಮಗುನ ಊಟ ಮಾಡಿಲ್ಲ, ಬೆಳಿಗ್ಗೆನ ಹಸ್ಕೊಂಡ್ ಕಾಯ್ತಾ ಕೂತಿದೀವಿ. ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ, ಮೆಸೇಜ್ ಮಾಡಿದ್ರೆ ನೋಡೋದು ಇಲ್ಲ. ಏನ್ ಅನ್ಕೊಂಡಿದ್ಯಾ ನಮ್ಮನ್ನ? ಏಯ್ ನೋಡು, ನಾನು ಜಗಳ ಆಡೋ ಮೂಡಲಿಲ್ಲ. ನಾನು ಯಾವ್ದೋ ಬೇರೆ ಟೆನ್ಷನ್ ಇದ್ದೀನಿ, ಬಿಟ್ಬಿಡು, ಬೆಳಗ್ಗೆ ಮಾತಾಡೋಣ. ಏನ್ ಬೆಳಗ್ಗೆ ಮಾತಾಡೋಣ? ಆ ಅಂಗಡಿ ಅವನು ಹಳೆ ಬ್ಯಾಲೆನ್ಸ್ ಕ್ಲಿಯರ್ ಮಾಡಿದ್ರೆ ರೇಷನ್ ಕೊಡಲ್ಲ ಅಂತಾನೆ, ಈ ಓನರ್ ಮನೆಯಿಂದ ಆಚೆ ಆಗ್ತೀನಿ ಅಂತಾನೆ. ನಾನ್ ಏನ್ ಮಾಡ್ಲಿ? ಮಗುಗ್ ಒಂದ್ ಲೀಟರ್ ಹಾಲು ತಗೊಳಕ್ ದುಡ್ಡಿಲ್ಲ, ನಿನ್ನ ಕುಡಿಯಕ್ ಬಂದ ದುಡ್ಡಿತ್ತಾ? ಏಯ್ ಹೌದು ಕಣೆ, ನಾನು ಕುಡಿತೀನಿ, ಮಜ್ಜಾ ಮಾಡ್ತೀನಿ, ಬೇಕಾ ಬಿಟ್ಟಿ ದುಡ್ಡು ಚೆಲ್ಲಾಡ್ತೀನಿ. ನಿನ್ಗೇನೇ ಗೊತ್ತು ನನ್ನ ಪರಿಸ್ಥಿತಿ ಬಗ್ಗೆ? 10 ರೂಪಾಯಿಗೂ ಕಾರಿ ಬೇಡಿ ತಿಂತ ಇನ್ ಕಣೆ. ನಿನಗೆ ಗೊತ್ತಾ, 2 ವಾರ ಆಯ್ತು ನನ್ ಕೆಲ್ಸ ಬಿಟ್ಟು. ಗೊತ್ತು, ನಿನ್ ಫ್ರೆಂಡ್ ಶಿವ ಅವತ್ತೇ ಹೇಳ್ದ. ಗೊತ್ತಾ? ಗ್ರೇಟ್ ಕಣೆ ನೀನು. ಎಲ್ಲಾ ಗೊತ್ತಿದ್ದು ಒಳಗೊಳಗೆ ಮಜಾ ತಗೊಂತಿದ್ದಲ್ಲ, ಎಂತ ಸ್ಯಾಡಿಸ್ಟೇ ನೀನು. ಬಾಯಿಗೆ ಬಂದಾಗ ಮಾತಾಡ್ಬೇಡ. ಅವತ್ ದೊಡ್ಡ ಗಂಡಸ್ತರ ನಾನ್ ದುಡಿತೀನಿ, ನೀನ್ ಮನೆ ನೋಡ್ಕೊ ಅಂದಿದ್ದೆ. ನಿನ್ ಒಳಗಿರೋ ಗಂಡಸು ಅನ್ನೋ ಅಹಂಕಾರ ಕಮ್ಮಿ ಆಗ್ಲಿ ಅಂತಾನೆ ಕಾಯ್ತಾ ಇದ್ದೆ. ಅವತ್ ನೀನ್ ಈಗೋ ಬಿಟ್ಟು ನನಗೆ ಹೇಳಿದಿದ್ರೆ ನಾನ್ ದುಡ್ಡು ನಿನ್ನ ಸಾಕ್ತಾ ಇದ್ದೆ. ನಿನ್ ತರ ಖಾಲಿ ಹೋಟೆಲ್ ಮಲಗಿಸ್ತಾ ಇರ್ಲಿಲ್ಲ. ಶಬಾಷ್, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಕಣೆ ನೀನನ್ನ. ಅಲ್ಲ, ನಿನ್ಗೇನ್ ಈಗೋ ಕಮ್ಮಿನಾ? ನಾನ್ ಕೆಲ್ಸ ಬಿಟ್ಟಿದ್ದೀನಿ ಅಂತ ಗೊತ್ತಿದ್ರು ಬೇಕಾ ಬಿಟ್ಟು ದುಡ್ಡು ಖರ್ಚು ಮಾಡ್ತಿದ್ದೆ. ನಾನ್ ತಲೆ ತಗ್ಗಿಸ್ಬೇಕು, ನಾನ್ ಪಾಪರಾಗ್ಬೇಕು, ಅಷ್ಟೇ ತಾನೇ ನಿನ್ಗೆ ಬೇಕಾಗಿದ್ದು. ಅಂತೂ ಇಂತೂ ನಿನ್ನ ಹಠ ಸಾಧಿಸಿ ಆ ಮಗುನ ಹಸ್ಕೊಂಡಿರಂಗ್ ಮಾಡಿದ್ಯಲ್ಲ ನೀನು. ಒಂದ್ ಹೆಣ್ಣ. ನೀನ್ ಯಾವ್ದೇ ಕಾರಣಕ್ಕೂ ಒಳ್ಳೆ ತಾಯಿಯಾಗ ಲಾಯಕ್ಕಿಲ್ಲ ಕಣೆ. ನೀನ್ ಯಾವಾಗ ಒಳ್ಳೆ ಅಪ್ಪ ಆಗಿದ್ಯಾ? ಒಂದಿನ ಆದ್ರೂ ಕಷ್ಟದಲ್ಲಿದ್ದಾಗ ಜವಾಬ್ದಾರಿಯಿಂದ ನಿನ್ಗೆ ಏನ್ ಬೇಕು ಅಂತ ಫೋನ್ ಮಾಡಿದ್ಯಾ? ನಾನ್ ಕಾಲ್ ಮಾಡಿದಾಗೆಲ್ಲ ಕಂಪ್ಲೇಂಟ್ ಅಂದಿದ್ಯಲ್ಲ. ನೀನ್ ಒಳ್ಳೆ ಅಪ್ಪ ಅಲ್ಲ, ಒಳ್ಳೆ ಗಂಡ ಆಗಕ್ಕೆ ಲಾಯಕ್ಕಿಲ್ಲ. ನಿನಗ್ ಸೆಂಟಿಮೆಂಟ್, ಇಮೋಷನ್ ಯಾವ್ದು ಇಲ್ಲ. ಬಿಟ್ರೆ ನನ್ನನ್ನ ಯೂಸ್ ಮಾಡ್ಕೊಂಡು ಬಿಸಾಕ್ತಿದ್ದಲ್ಲ. ಕೈಲಾಗ್ತಿರೋರೆ ಕೈ ಮಾಡೋದು. ಏಯ್, ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ರೆ ಯಾವ್ದೇ ಗಂಡ್ಸು ಸುಮ್ನಿರಲ್ಲ. ತಾಳಿ ಕಟ್ಟೆನೆ ಹಿಂಗೆಲ್ಲ ಆಡ್ತಿದ್ಯಲ್ಲ. ಅಪ್ಪಿ ತಪ್ಪಿ ಮದ್ವೆ ಏನಾದ್ರು ಆಗಿದ್ದಿದ್ರೆ ನಾನು ಸೂಸೈಡ್ ಮಾಡ್ಕೊತಾ ಇದ್ದೆ. ಸಾಕಮ್ಮ, ಸಾಕು. ನನ್ನ ಕಟ್ಕೊಂಡು ನೀನ್ ಪಡ್ಬಾರ್ದು ಪಟ್ಟಿದ್ ಸಾಕು. ಬಿಟ್ಟಿದ್ರೆ ನೀನ್ ಸರ್ವ ನಾಶ ಆಗೋಗ್ತಿದ್ದೆ. ನಿನ್ಗೇನ್ ಏಜು ಟ್ಯಾಲೆಂಟ್ ಕಮ್ಮಿನಾ? ಊರಿಗೆಲ್ಲ ಹಂಚೋಷ್ಟು ಕೊಬ್ಬಿದೆ. ಬದುಕೋ, ಹೋಗು. ಸದ್ಯ ಟ್ರಯಲ್ ಅಂಡ್ ಎರರ್ ಅಂತ ಇದ್ದಿದ್ದಕ್ಕೇನೆ ನರ್ಕ ಅನುಭವಿಸ್ಬಿಟ್ಟಿದೀನಿ. ಅಪ್ಪಿ ತಪ್ಪಿ ಮದ್ವೆ ಆಗಿ ಮಕ್ಳು ಮಾಡ್ಕೊಂಡ್ಬಿಟ್ಟಿದ್ರೆ ಸರ್ವ ನಾಶ ಆಗೋಗ್ತಿದ್ದೆ ನಾನು. ಹೌದು ಕಣೋ, ನಿಜ. ಯಾಕೆ ಹೇಳು? ಲವರ್ ಗಂಡ ಆಗ್ತಿದಂಗೆ ಅವ್ನ್ ಒಳಗಿರೋ ಲವರ್ ಸತ್ತೋಗ್ತಾನೆ. ಏನ? ಆಗಲ್ಲ ಕಣೋ, ಆಗಲ್ಲ. ನಿನ್ನಂತವ್ರ ಯಾರು ಬದುಕಕ್ಕಾಗಲ್ಲ. ಐ ಹೇಟ್ ಯು. ಹೋಗೆ, ನಿನ್ನಂತವಳ ಜೊತೆ ಬದುಕೋದರ್ದು ನನಗೂ ಏನಿಲ್ಲ. ಇದನ್ನೇನ್ ಮಾಡೋದು? ಏನ್ ಮಾಡೋದು? ಎಲ್ಲಿಂದ ತಂದು ಅಲ್ಲೇ ತಗೊಂಡೋಗಿ ಬಿಡೋದು. ಮತ್ತೆ ಎತ್ಕೋ. ಸರಿ, ಐಡಿಯಾ ಕೊಟ್ಟು ಕರ್ಮಕ್ಕೆ ಅದನ್ನು ನಾನೇ ಮಾಡ್ತೀನಿ. ಅಣ್ಣ. ಓಹೋ, ಎಕ್ಸ್ಪೆರಿಮೆಂಟು ಏನ್ ಬರ್ತಾರನಾ? ಬರ್ತ್ಡೇನಾ ಬಿಟ್ರೆ ಇವನ್ ಮಗು ತಿಥಿನೇ ಮಾಡ್ಬಿಡ್ತಾನೆ. ಇವಳೇನ್ ಕಮ್ಮಿ ಇಲ್ಲ ಸರ್. ಮನೆ ಸೀರಿಯಲ್ ನೋಡಕ್ ಹೋಗಿ ಮಗುನ ಸ್ಟವ್ ಹತ್ರ ಬಿಟ್ಬಿಟ್ಟಿದ್ದು. ಅಣ್ಣ, ನಿಮಗ್ ಗೊತ್ತಿಲ್ಲ, ಅವತ್ತಿನಾದ್ರೂ ಲೇಟ್ ಆಗಿದ್ರೆ ಮಗು ಬ್ಯಾಲ್ಕನಿಯಿಂದ ಬಿದ್ದೋಗ್ತಾ ಇತ್ತು. ನಾನು ಹೋಗಿ ಕಾಪಾಡ್ದೆ ಅಣ್ಣ. ದೊಡ್ಡದಾಗಿ ಮಾತಾಡ್ದೆ. ಏನ್ರಿ ನೀವು? ಆ ಮಗುಗೆ ಅಪ್ಪ ಅಮ್ಮ ಆಗ್ತದೆ ಅಂದ್ರೆ ಪ್ರೇತಾತ್ಮಗಳಾಗಿದ್ರಲ್ರಿ. ಇನ್ನು ಎಕ್ಸ್ಪೆರಿಮೆಂಟಾ ಏನ್ರಿ? ಇನ್ನು ಅಳ್ತಾನೆ ಇದೆಯಲ್ರಿ ಅದು. ಏನ್ ಮಾಡಿದ್ರಿ ಸರ್? ಈ ಮಗು ಬೇಡ ಸರ್. ಏನೋ ಬೇಡವಾ? ವಾಪಸ್ ತಗೊಂಡ್ಬಿಡಿ ಅಣ್ಣ. ಏನ್ ಅನ್ಕೊಂಡ್ಬಿಟ್ಟಿದ್ರ ನೀವು? ಊರೆಲ್ಲ ಸುತ್ತಾಡ್ಬಿಟ್ಟು ವಾಪಸ್ ತಂದು ಬಿಟ್ಬಿಟ್ಟು ಹೋಗಕ್ಕೆ ಇದನ್ನ ಬಾಡಿಗೆ ಕಾರ್ ಹೊಂದ್ಕೊಂಡಿದ್ದೀರ ಈ ಮಗುನ? ಈ ಮಗು ನಮ್ಮಿಬ್ರ ಮಧ್ಯೆ ಇದ್ರೆ ಬದುಕಲ್ಲ ಅಣ್ಣ. ಹೌದು ಸರ್. ದುಡ್ಡಾಗತ್ತೆ. ಮತ್ತೆ ದುಡ್ಡ? ಅಣ್ಣ ಅಣ್ಣ ಪ್ಲೀಸ್ ಅಣ್ಣ, ಒಂಚೂರು ನೋಡಿ. ಕ್ರೈಮ್ ಕಂಡ್ರೆ ಇದು. ಹುಡುಗಾಟ ಆಡ್ಬೇಡಿ. ತಗಲಾಕೊಂಡ್ರೆ ಇಬ್ರು ಅಂತಾರ ಆಗ್ಬಿಡ್ತೀರ. ನಾನ್ ಬಚಾವ್ ಬಿಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಏನ್ ಮಾಡ್ಲಿ ಸರ್? 1 ಲಕ್ಷ ಆಗುತ್ತಾ ಸರ್? ಮಗು ತಗೊಬೇಕಾದ್ರೆ 50,000. ಈಗ 1 ಲಕ್ಷ ಎಲ್ಲಿಂದ ತರಲಿ ಸರ್? ಅವಾಗ 50. ಈಗ GST, CST, ಆಲ್ ಟ್ಯಾಕ್ಸು, ಬೆಡ್ ಟ್ಯಾಕ್ಸು, ಕಾಕಿ ಟ್ಯಾಕ್ಸು, ಟೋಲ್ ಟ್ಯಾಕ್ಸು ಎಲ್ಲ ಸೇರಿ 1 ಲಕ್ಷ ಇದ್ರೆ ಮಾತಾಡು. ಇದ್ರ ಹೋಯ್ತಾರು ಸರ್. ನಮ್ಮ ಹತ್ರ ದುಡ್ಡಿಲ್ಲ ಸರ್ ಈಗ. ದುಡ್ಡಿದ್ರೆ ಮಾತಾಡ್. ಅಣ್ಣ ತಗೊಳ್ಳಿ ಅಣ್ಣ. ಈ ಚೈನ್ ಒಂದೇ ನಮ್ಮ ಹತ್ರ ಇರೋದು. ಇದು ನಮ್ಮ ಅಪ್ಪನ ನೆನಪು. ಇದು ಬಿಟ್ಟರೆ ನಮ್ಮ ಹತ್ರ ಏನೂ ಇಲ್ಲ.
ರೋಲ್ಡ್ ಗೋಲ್ಡ್ ಅಲ್ಲ ತಾನೆ ಇಲ್ಲಿ ಇಟ್ಬಿಟ್ಟು ಹೋಯ್ತಾ ಇರೋ. ಹಾಂ ನಾನು ಇದ್ದೀನಿ ಕಣ, ನಾನು ಇದ್ದೀನಿ ಕಣ. ಸುಮ್ಮನೆ